ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಕೇಸಿನ ಬಗ್ಗೆ ಇದುವರೆಗೂ ಕೂಡ ನಾವು ಒಂದೇ ಒಂದು ವಿಡಿಯೋವನ್ನು ಮಾಡಿಲ್ಲ. ತುಂಬ ಸಲ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಮಾತಾಡೋದೇ ವ್ಯರ್ಥ ಅನ್ನಿಸ್ಬಿಟ್ಟಿತ್ತು. ಯಾಕಂದರೆ ನಾವು ಏನೇ ಮಾತಾಡಿದ್ರು, ಸಾಕ್ಷಿ ಇಟ್ಕೊಂಡು ಹೇಳಿದ್ರು ಕೂಡ ಕೆಲವರು ನಂಬೋದಿಲ್ಲ ಅನ್ನೋದು ಅರ್ಥ ಆಗಿಬಿಟ್ಟಿತ್ತು. ಈಗಲೂ ನಾವೇನು ಹೇಳ್ತೀವಿ, ಏನು ವಿಷಯ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಮೊದಲೇ ಕಮೆಂಟ್ ಬಂದಿರುತ್ತೆ. ಪೇಮೆಂಟ್ ಸಕ್ಸಸ್ಫುಲ್, ಸೂಟ್ ಕೇಸ್ ಕಳಿಸಿದ್ದಾರೆ, ಹೀಗೆ ಬೇಕಾಬಿಟ್ಟಿ ಕಮೆಂಟ್ಗಳು ಬಂದೇ ಬರುತ್ತೆ. ಸೀರಿಯಸ್ಲಿ ಅಂತಹ ಕಮೆಂಟ್ ನೋಡಿದಾಗ ನಗು ಬಂದುಬಿಡುತ್ತೆ. ಗೊತ್ತು, ಅವ್ರು ಯಾರು ಕೂಡ ನಾವೇನು ಹೇಳ್ತಾ ಇದ್ದೀವಿ ಅನ್ನೋದನ್ನು ನೋಡಿರೋದೇ ಇಲ್ಲ, ಕೇಳಿಸ್ಕೊಂಡಿರೋದೇ ಇಲ್ಲ. ಬಟ್ ಈಗ ಖುಷಿ ವಿಷಯ ಏನಂದರೆ, ಕೆಲವರು ಅದರಿಂದ ಹೊರಗೆ ಬಂದು ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲೆಲ್ಲ ಧರ್ಮಸ್ಥಳ ಅನ್ನೋ ಕ್ಷೇತ್ರದ ಹೆಸರನ್ನು ಹೇಳೋದಕ್ಕೆ ಭಯ ಪಡ್ತಾ ಇದ್ರು ಮಂದಿ. ಜನರಲ್ಲಿ ಅಷ್ಟೊಂದು ಭಕ್ತಿ ಹಾಗೂ ನಂಬಿಕೆ ಇತ್ತು. ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ ಅದು. ಆದರೆ ಇವತ್ತು ಇನ್ನೂ ಮೀಸೆ ಕೂಡ ಬಂದಿಲ್ಲ. ಆ ಕ್ಷೇತ್ರದ ಇತಿಹಾಸ ಗೊತ್ತಿಲ್ಲ, ನಂಬಿಕೆ ಗೊತ್ತಿಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಗಲಾಟೆ ಮಾಡ್ತಾರೆ. ಎಕ್ಸಾಕ್ಟ್ ಇದೇ ಬೇಕಾಗಿತ್ತು ಅವರಿಗೆ. ಇವತ್ತು ಒಂದಷ್ಟು ಜನ ಅವನು ಯಾರೋ ಹೇಳಿದ ಮಾತು ಕೇಳಿಕೊಂಡು ಜೈನ ಹಿಂದೂ ಅಂತ ಹೇಳ್ತಾ ಇದ್ದೀರಲ್ಲ, ಇದೇ ಕ್ಷೇತ್ರದಿಂದ ಎಷ್ಟೊಂದು ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ದೇಣಿಗೆ ಹೋಗಿದೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಎಸ್ ಬಿಡಿ, ವಿಷಯ ಇದು ಯಾವುದೂ ಅಲ್ಲ. ಏನೋ ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ತುಂಬ ಬುದ್ಧಿವಂತರಿದ್ದೀರಿ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವುದು ನಿಜ, ಯಾವ್ದು ಸುಳ್ಳು ಅನ್ನೋದನ್ನು ಯೋಚನೆ ಮಾಡಿ ಅಷ್ಟೇ ಕೇಳೋದು. ಹಾಗಂತ ಏನೂ ನಡೆದೇ ಇಲ್ಲ ಅಂತ ನಾನು ಕೂಡ ಕ್ಲೀನ್ ಚಿಟ್ ಕೊಡೋದಕ್ಕೆ ಬರೋದಿಲ್ಲ. ಹಾಗೆ ನಡೆದಿದೆ ಅಂತ ಯಾರೂ ಜಡ್ಜ್ಮೆಂಟ್ ಕೊಡೋದು ಬೇಡ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಅದರ ಮೇಲೆ ನಿಮಗೂ ಬಿಟ್ಟಿತ್ತು. ಎನಿವೇಸ್, ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಹೊರಟಿರೋ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು. ವೀಕ್ಷಕರೇ, ಆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಇಡೀ ಧರ್ಮಸ್ಥಳದ ಕೇಸ್ಗೆ ಸೂತ್ರಧಾರ ತಮಿಳುನಾಡಿನ ಓರ್ವ ಸಂಸದ. ಕಾಂಗ್ರೆಸ್ನ ದೆಹಲಿ ನಾಯಕರ ಜೊತೆ ಮಾತಾಡಿ ಈ ಇಡೀ ಪ್ರಕರಣಕ್ಕೆ ಮತ್ತೆ ಜೀವ ಬರೋ ಹಾಗೆ ಮಾಡಿದ್ದೇ ಆತ ಅನ್ನೋ ದೊಡ್ಡ ಸುದ್ದಿಯೊಂದು ಬಂದಿದೆ. ಯಾರು ಆ ಸಂಸದ? ಆತನಿಗೂ ಈ ಕೇಸ್ಗೂ ಏನು ಸಂಬಂಧ? ವೀಕ್ಷಕರೇ, ತಮಿಳುನಾಡಿನ ಸ್ಟಾಲಿನ್ ಸರ್ಕಾರದ ಹಣೆಬರ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದ್ಕೊಳ್ತೀನಿ. ಒಬ್ಬ CM ಪುತ್ರ ಸಚಿವನಾಗಿ ಓಪನ್ ಸ್ಟೇಜ್ನಲ್ಲಿ ಹೇಳ್ತಾರೆ, ಸನಾತನ ಧರ್ಮ ಡೆಂಗ್ಯೂ ಇದ್ದಂಗೆ, ಅದನ್ನು ನಾಶ ಮಾಡಬೇಕು ಅಂತ. சனாதன எதிர்ப்பு மாநாடு என்று போடாமல் சனாதன ஒழிப்பு மாநாடு என்று நீங்கள் இதை போட்டிருக்கிறீர்கள், இதை அழைத்திருக்கிறீர்கள், இந்த நிகழ்ச்சிக்கு பெயரிட்டீர்கள். அதற்கு என்னுடைய வாழ்த்துக்கள். சிலவற்றை நாம் ஒழிக்கத்தான் வேண்டும், எதிர்க்க முடியாது. கொசு, டெங்கு காய்ச்சல், மலேரியா, கொரோனா இதையெல்லாம் நம்ம எதிர்க்கக்கூடாது, ஒழித்து கட்ட வேண்டும். அப்படிதான் இந்த சனாதனம். ತಮಿಳ್ನಾಡಿನಲ್ಲಿ ಹಿಂದೂ ಧರ್ಮವನ್ನು ನಾಶ ಮಾಡೋದಕ್ಕೆ ಅಂತಲೇ ಒಂದು ದೊಡ್ಡ ನೆಟ್ವರ್ಕ್ ತುಂಬಾ ಕೆಲಸ ಮಾಡ್ತಿದೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಬಹುದು. ಖಂಡಿತ ಸಂಬಂಧ ಇದೆ. ಸೌಜನ್ಯ ಕೇಸ್ ಒಂದು ಮುಗಿದು ಹೋದ ಕೇಸು. ಇದು ಪಬ್ಲಿಕ್ ಡೊಮೈನ್ನಲ್ಲಿದೆ ಅಂತ ಸ್ವತಃ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು, ಪಬ್ಲಿಕ್ ಡೊಮೈನ್ನಲ್ಲಿದೆ, ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ. ಪಬ್ಲಿಕ್ ಡೊಮೈನ್ನಲ್ಲಿ ಪರ ವಿರೋಧ ಇರ್ತದೆ, ನಾವು ಅದನ್ನೇನು ಮಾಡೋಕ್ಕಾಗೋದಿಲ್ಲ. ನಾವು ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ದಿಸ್. ಪಬ್ಲಿಕ್ ಡೊಮೈನ್ನಲ್ಲಿದೆ, ಕೆಲವರು ಪರ ತೆಗಿಬೇಕು, ಓಪನ್ ಮಾಡಬೇಕು ಅದನ್ನು ಕೇಸ್ನ ಅಂತಾರೆ, ಕೆಲವರು ಇದು ಮಾಡ್ತಾರೆ. ನಾವು ಗೌರ್ಮೆಂಟಿಂದ ನಾವೇನು ತೀರ್ಮಾನ ಮಾಡಿಲ್ಲ, ಮಾಡೋದು ಇಲ್ಲ ಈಗ ಸದ್ಯ. ನಿಜ ಹೇಳಬೇಕು ಅಂದರೆ ಸರ್ಕಾರಕ್ಕೆ ಈ ಕೇಸನ್ನು ಮತ್ತೆ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ಆಲ್ರೆಡಿ ತನಿಖೆಯಾಗಿ ನ್ಯಾಯಾಲಯದಿಂದ ತೀರ್ಪು ಬಂದಿರುವಂತಹ ಕೇಸಿದು. ಮತ್ತೆ ತನಿಖೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಿತ್ತು. ಆದರೆ ಆಶ್ಚರ್ಯ ಏನಂದರೆ, ಯಾರೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಲೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೇ ಕೂತ್ಕೊಂಡು ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಬೊಬ್ಬೆ ಹೊಡಿತಾ ಇದ್ರು. ಯಾವಾಗ ಸೌಜನ್ಯ ಕೇಸ್ನಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಗೊತ್ತಾಯಿತೋ, ಆಗ ಹುಟ್ಟುಕೊಂಡವನು ಈ ಅನಾಮಿಕ ಮುಸ್ಕುದಾರಿ. ಈತನಿಗೆ ಸಡನ್ ಆಗಿ ಪಶ್ಚಾತ್ತಾಪ ಆಗಿ ಪೊಲೀಸರ ಮುಂದೆ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತಾನೆ. ಅರುಣ್ ಕುಮಾರ್ ಅಂತಹ ದಕ್ಷ ಅಧಿಕಾರಿಗೆ ಇದೊಂದು ಪಿತೂರಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿತ್ತು. ಸೊ ನೇರವಾಗಿ ಕೋರ್ಟ್ನಲ್ಲಿ ಮಂಪರು ಪರೀಕ್ಷೆಗೆ ಅನುಮತಿಯನ್ನು ಕೇಳ್ತಾರೆ.
ಸೋಮವಾರ ಅದರ ವಿಚಾರಣೆ ಆಗಬೇಕಿತ್ತು. ಒಂದು ವೇಳೆ ಮಂಪರು ಪರೀಕ್ಷೆ ನಡೆದಿದ್ರೆ ಈ ಇಡೀ ಪ್ರಕರಣದ ಅಸಲಿ ಕತೆ ಗೊತ್ತಾಗ್ಬಿಟ್ಟಿರೋದು, ಇಡೀ ನೆಟ್ವರ್ಕ್ ತಗಲಾಕೊಂಡಿರೋದು. ಆದರೆ ಅಷ್ಟರಲ್ಲಿ ಅಂದರೆ ಭಾನುವಾರವೇ ಸರ್ಕಾರ SIT ರಚನೆ ಮಾಡಿಬಿಡುತ್ತೆ. ಸರ್ಕಾರ ಅಷ್ಟೊಂದು ಆತುರದಲ್ಲಿ ಭಾನುವಾರವೇ SITಗೆ ಯಾಕೆ ಕೊಡ್ತು? ಇದು ತುಂಬ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆ ಕಾಡ್ತಾ ಇರುವಾಗಲೇ ಆಗಸ್ಟ್ 6ನೇ ತಾರೀಕಿನ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಕಣ್ಣಿಗೆ ಬಿತ್ತು. ಆ ಪ್ರಶ್ನೆಗೆ ಈ ಆರ್ಟಿಕಲ್ಲೇ ಉತ್ತರವಾ? ನಿರ್ಧಾರ ನಿಮಗೆ ಬಿಟ್ಟಿತ್ತು. ತನಿಖೆಯಲ್ಲಿ ಹಸ್ತಕ್ಷೇಪ, ಕಾಂಗ್ರೆಸ್ನಲ್ಲೇ ಕಾಲಕ್ಷೇಪ. ಈ ವರದಿಯಲ್ಲಿ ಈ ಇಡೀ ಕೇಸ್ನ ಜೇಡರ ಬಲೆಯನ್ನು ಹೆಣೆದವರು ಯಾರು ಅನ್ನೋದಕ್ಕೆ ಸಿಕ್ಕಿದಂತಹ ಒಂದು ಸುಳಿವಿನ ಬಗ್ಗೆ ಬರೆಯಲಾಗಿದೆ. ವಿಜಯವಾಣಿ ಪತ್ರಿಕೆಯ ಈ ವರದಿ ಪ್ರಕಾರ ತಮಿಳುನಾಡಿನ ಸಂಸದರೊಬ್ಬರು ಈ ಇಡೀ ಪ್ರಕರಣದ ಸೂತ್ರಧಾರ. ಇದು ತುಂಬ ಇಂಟ್ರೆಸ್ಟಿಂಗ್ ಅನಿಸಿರೋದು. ತನಿಖೆ ಈ ಹಂತಕ್ಕೆ ಬರೋದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದೆ ತಮಿಳುನಾಡಿನ ಆ ಸಂಸದರಂತೆ. ಇದು ಕಾಂಗ್ರೆಸ್ನಲ್ಲಿಯೇ ತುಂಬ ಚರ್ಚೆ ಕೂಡ ಆಗ್ತಿದೆಯಂತೆ. 2.5 ತಿಂಗಳ ಹಿಂದೆಯೇ ಈ ಪಿತೂರಿಗಾಗಿ ಸಾಕಷ್ಟು ಸಭೆಗಳು ಆ ಸಂಸದನ ನೇತೃತ್ವದಲ್ಲಿ ನಡೆದಿತ್ತು. ಈಗೇನು ತನಿಖೆ ನಡೀತಾ ಇದೆಯಲ್ಲ, ಆ ಜಾಗದಲ್ಲಿ ಓಡಾಡಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರಕ್ಕೆ ಸತ್ಯ ಏನು ಅಂತ ಗೊತ್ತಿದ್ರಿಂದ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಈ ಕೇಸಲ್ಲಿ. ಆಗ ಆ ಸೂತ್ರಧಾರಿ ಸಂಸದ ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಅಲ್ಲಿಂದ ರಾಜ್ಯ ಸರ್ಕಾರದ ಮೇಲೆ ವಿಪರೀತ ಒತ್ತಡ ತರುವ ಕೆಲಸ ನಡೆಯುತ್ತೆ. ಅಕಸ್ಮಾತ್ ರಾಜ್ಯ ಸರ್ಕಾರ ಇಲ್ಲಿ SIT ರಚನೆ ಮಾಡಿರಲಿಲ್ಲ ಅಂದಿದ್ರೂ ಕೂಡ ಕೇರಳದಲ್ಲಿ FIR ಮಾಡಿಸಿ ತನಿಖೆ ನಡೆಸೋದಕ್ಕೆ ಪ್ಲಾನ್ B ಕೂಡ ರೆಡಿಯಾಗಿತ್ತು. ಆದರೆ ರಾಜ್ಯ ಸರ್ಕಾರಕ್ಕೆ ದೆಹಲಿಯಿಂದ ಬರ್ತಿದ್ದ ಒತ್ತಡದಿಂದ ಏನೂ ಮಾಡೋಕ್ಕಾಗದೆ SIT ರಚನೆ ಮಾಡಿ ಖಡಕ್ ಅಧಿಕಾರಿಗಳನ್ನು ಅದರಲ್ಲಿ ನೇಮಕ ಮಾಡ್ತಾರೆ. ಈ ಪ್ಲ್ಯಾನ್ ಸಕ್ಸಸ್ ಆಗೋದಿಲ್ಲ ಅಂದ್ಕೊಳ್ಳೋದೇನೋ ಆಗೋದೇ ಇಲ್ಲ. ಆಗ ಇನ್ನೊಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ. ಕೆಲವೇ ದಿನಗಳ ಹಿಂದೆ ಹೇಗೆ ಮೈಕ್ರೋ ಫಿನಾನ್ಸ್ ವಿಷಯವಾಗಿ ಗದ್ದಲ ಆರಂಭಿಸಿದ್ರೋ ಅಂತಹದ್ದೇ ಇನ್ನೊಂದು ತಂತ್ರ ಕೂಡ ರೆಡಿಯಾಗಿದೆಯಂತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವರ ಉದ್ದೇಶ ಸೌಜನ್ಯಳಿಗೆ ನ್ಯಾಯ ಕೊಡಿಸೋದಲ್ಲ, ಕ್ಷೇತ್ರದ ಹೆಸರು ಹಾಳು ಮಾಡೋದು. ಅದಕ್ಕೆ ಅಂತಲೇ ತಮಿಳುನಾಡಿನ ಓರ್ವ ಸಂಸದ ಹಾಗೂ ಒಂದು ದೊಡ್ಡ ನೆಟ್ವರ್ಕ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಈ ಇಡೀ ವರದಿಯ ಸಾರಾಂಶ. ವೀಕ್ಷಕರೇ, ಪ್ರಭು ಶ್ರೀರಾಮನನ್ನೇ ಬಿಡದವರಿದ್ದಾರೆ, ಇನ್ಯಾರನ್ನು ಬಿಡ್ತಾರೆ ಹೇಳಿ? ಮಹಾಭಾರತದಲ್ಲಿ ಕೌರವರ ಕೈ ಒಂದು ಸಮಯದಲ್ಲಿ ಮೇಲಾಗಿತ್ತು ನಿಜ, ಆದರೆ ಕೊನೆಯಲ್ಲಿ ಗೆದ್ದಿದ್ದು ಧರ್ಮವೇ. ಧರ್ಮೋ ರಕ್ಷತಿ ರಕ್ಷಿತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.